ಈ ತರ ಎಲ್ಲ ನಾವು ಹೇಳಿ ಹೇಳಿ ಕಲಿ ಪ್ರೇಮಲತಾ. ಕಲಿಬೇಕು ಅಂತ ಅಂದ್ರೆ ನಾವು ಸರ್ ಹತ್ರ ಸೇರ್ಕೊಂಡಿದೀವಿ. ಅದ್ ನಾವು ಶ್ರದ್ಧಾ ಭಕ್ತಿಯಿಂದ ಕಲ್ತ್ರೆ ನಾವ್ ಯಾವ್ದೋ ಒಂದ್ ಮಟ್ಟಕ್ಕೆ ಹೋಗ್ಬೋದು. ನಾನ್ ಏನು ಅಂದ್ರೆ ಅಲ್ಪ ಸ್ವಲ್ಪ ಕಲ್ತಿದ್ದೆ, ಚಿಕ್ಕ ಚಿಕ್ಕ ನಾನ್ ಭಾಷಣ ಮಾಡ್ತಿದ್ದೆ. ಆದ್ರೂ ಸ್ವಲ್ಪ ನನ್ಗೆ ಭಯ ಅಂತಿತ್ತು, ಇವಾಗ್ಲೂ ಭಯ ಇದೆ. ಸರ್ ಹೇಳಿದ್ರು ಭಯ ಇದ್ರೇನೆ ಅದಕ್ಕೊಂದು ಇದು, ಕಳೆ. ಭಯ ಇಲ್ಲ ಅಂದ್ರೆ ಯಾರ್ ಬೇಕಾದ್ರೂ ವೇದಿಕೆ ಮೇಲೆ ಹೋಗಿ ಮಾತಾಡ್ಬೋದು ಅಂತ. ನಾವ್ ಏನು ಅಂತಂದ್ರೆ ಇವಾಗ ಅದನ್ನ ಸ್ವಲ್ಪ ಧೈರ್ಯ ಬರುತ್ತೆ. ಯಾರು ಮಾತಾಡ್ಲಿ ನಾವ್ ಹೋಗಿ ಮಾತಾಡ್ಬೇಕು ಅಂತ ಅನ್ಸುತ್ತೆ. ಯಾರು ಮಾತಾಡ್ತಾ ಇಲ್ವಲ್ಲ, ನಾವಾದ್ರೂ ಮಾತಾಡೋ ಒಂಚೂರು ಒಂದು ಮರ್ಯಾದೆ ಗೌರವನ ಉಳ್ಸೋಣ ಆ ಸಭೆಯಲ್ಲಿ ಅಂತ ಅನ್ಸುತ್ತೆ ನನಗೆ. ಹಂಗಾಗಿ ನಾನು ಹೋಗಿ ಒಂದೆರಡು ಮಾತಾಡ್ತೀನಿ, ಖುಷಿ ಆಗುತ್ತೆ. ಕಲ್ತಿದ್ದೀನಿ, ಇನ್ನು ಕಲಿಬೇಕು, ಇನ್ನೂ ಸಾಕಷ್ಟು ಕಲಿಯೋದಿದೆ ಸರ್ ಹತ್ರ. ತುಂಬಾ ಚೆನ್ನಾಗಿದೆ. ಒನ್ ಡೇ ವರ್ಕ್ಶಾಪ್ ನ ಅಟೆಂಡ್ ಮಾಡಿದ್ದೀನಿ. ಅಲ್ಲೂ ಸಹ ಚೆನ್ನಾಗಿ ನಮಗೆ ಮುಖಾಮುಖಿ ಹೇಳ್ಕೊಟ್ಟಿದ್ದಾರೆ, ಯಾವ ತರ ಇರ್ಬೇಕು ಏನು ನಮ್ದು ಶಾರೀರಿಕ ಇದಿರ್ಬೋದು, ಭಾಷೆ ಇರ್ಬೋದು, ಮತ್ತೆ ನಾವು ಮಾತಾಡುವ ಕಲೆ ಇರ್ಬೋದು, ನಾವ್ ಎಷ್ಟು ಡಿಸಿಪ್ಲಿನ್ ಆಗಿರ್ತೀವಿ, ಎಷ್ಟು ನೀಟ್ ಆಗಿರ್ತೀವಿ, ಅದನ್ನೆಲ್ಲ. ಮತ್ತೆ ವ್ಯಕ್ತಿತ್ವ ವಿಕಸನ, ಆಮೇಲೆ ಸೋಲಿಗೆ ಅಂಜದಿರಿ. ಆಮ್, ನಾನೊಂದ್ 2 ಬುಕ್ಸ್ ತಗೊಬಂದೆ. ಅದೆಲ್ಲ ಚೆನ್ನಾಗಿ ಓದಿದೀನಿ. ಓದ್ಬೇಕು ಸರ್, ಬುಕ್ಸ್ ತಗೊಂಡು ಓದಿದ್ರೆ ನಾವು ಕಾರ್ಯಕ್ರಮ ನೋಡಿದಕ್ಕಿಂತ ಹೆಚ್ಚಾಗಿರುತ್ತೆ. ಬುಕ್ಸ್ ಅಲ್ಲಿ ತುಂಬಾ ಅದ್ಭುತವಾಗಿ ಬರ್ದಿದ್ದಾರೆ. ಅದನ್ನೆಲ್ಲ ನೋಡಿ ಕಲ್ತ್ರೆ ಜೀವನದಲ್ಲಿ ನಾವೊಂದು ಉನ್ನತ ಮಟ್ಟಕ್ಕೆ ಏರ್ಬೋದು ಅಂತ ನನಗನ್ಸುತ್ತೆ. ಮತ್ತೆ ನಮಗೆ ಎಲ್ಲರ ಪರಿಚಯನೂ ಮಾಡ್ಕೊಡ್ತಾರೆ, ಅದ್ಭುತವಾದ ವ್ಯಕ್ತಿಗಳ ಪರಿಚಯ ಮಾಡ್ಕೊಡ್ತಾರೆ. ಆ ವ್ಯಕ್ತಿಗಳು ನಾವು ನೋಡೇ ಇರಲ್ಲ, ಅವ್ರ ಪರಿಚಯನೇ ಇರಲ್ಲ. ಡೈರೆಕ್ಟ್ ಆಗಿ ಹೋಗಿ ನಾವು ಮಾತಾಡ್ಸ್ತೀವಿ ಅಂದ್ರೆ ಅವ್ರು ನಮಗ್ ಸಿಗಲ್ಲ. ನಾವು ಸರ್ ಹತ್ರ ಬಂದಾಗ ನಮಗೆ ಆ ವ್ಯಕ್ತಿಗಳ ಪರಿಚಯ ಆಗುತ್ತೆ, ಅವರಿಂದ ನಾವ್ ಏನ್ ಕಲಿತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದನ್ನೆಲ್ಲ ನಮ್ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಇಲ್ಲಿ ಎಂತೆಂತವ್ರು ಬರ್ತಾರೆ. ಅಂತವ್ರು ಇಂಥವ್ರು ಅನ್ನಂಗಿಲ್ಲ, ಎಂತೆಂಥೋ ವ್ಯಕ್ತಿಗಳು ಬರ್ತಾರೆ ಅಂದ್ರೆ ಅವರು ಒಳ್ಳೊಳ್ಳೆ ಹುದ್ದೆಲಿ ಇರ್ತಾರೆ. ಈಗ ಹರಿಪ್ರಸಾದ್ ಸರ್ ನೋಡಿ, ಅವ್ರ ಪ್ರೊಫೆಸರ್, ಅವರು ಇದ್ರಲ್ಲಿ ಅವ್ರು ಎಷ್ಟು ಚೆನ್ನಾಗಿ ಮಾತಾಡ್ಬೋದು, ಎಷ್ಟು ಚೆನ್ನಾಗಿ ಇದ್ ಮಾಡ್ಬೋದು. ಇಲ್ಲಿ ಬರೋಂತ ಅವಶ್ಯಕತೆ ಇಲ್ಲ. ಬಟ್ ಅದೊಂದು ಉತ್ಸಾಹ ಉಲ್ಲಾಸ, ಕಲಿಬೇಕು ಅನ್ನೋದು ಯಾವ ತರ ಇರುತ್ತೆ ಅನ್ನೋದು. ಈಗ ಹರಿಪ್ರಸಾದ್ ಸರ್ ಒಂದಷ್ಟು ವಿದ್ಯಾರ್ಥಿಗಳಿಗೆ ಹೇಳ್ಕೊಡ್ತಾರೆ, ಆದ್ರೆ ಅವರೇ ಒಬ್ರು ನಿರಂತರ ವಿದ್ಯಾರ್ಥಿಯಾಗಿ ಸರ್ ಹತ್ರ ಬರ್ತಿದ್ದಾರೆ. ಇನ್ನೊಬ್ರು ಮುರಳೀಧರ್ ಅಂತ, ಅವ್ರ ಭಾಷೆ, ಅವ್ರು ಇದು, ಅದು ನಿಜವಾಗ್ಲು ಕೈ ಎತ್ತಿ ಮುಗಿಬೇಕು ಅವ್ರಿಗೆ ನಾವು. ಈ ಏಜ್ ಅಲ್ಲಿ ಅವ್ರು ಎಷ್ಟು ಒಂದ್ ಇದಾಗ್ ಬರ್ತಿದ್ದಾರೆ ಅಂದ್ರೆ ಅಷ್ಟು ಖುಷಿ ಆಗುತ್ತೆ ಅದನ್ನೆಲ್ಲ ನೋಡ್ತಾ ಇದ್ರೆ. ನಾನು ಈ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ಪುಟ್ಟ ಒಂದು ಅಭ್ಯರ್ಥಿಯಾಗಿ ಬಂದಿದ್ದೀನಿ. ಇನ್ನು ಕಲಿಬೇಕು, ಸಾಕಷ್ಟು ಕಲಿಯಕ್ಕೆ ಇದೆ. ನಿರಂತರವಾಗಿ ನಾನು ಭಾಗವಹಿಸ್ತೀನಿ. ಕೆಲವು ಸಮಯ ನಮಗೂ ಸಮಯಗಳು ಸಿಗೋದಿಲ್ಲ, ಹಂಗಾಗಿ ಕ್ಷಮೆ ಯಾಚಿಸ್ತೀನಿ. ಮತ್ತೆ ನಾನು ಕಲಿತಾ ಇದ್ದೀನಿ, ಇನ್ನು ಕಲಿಬೇಕು. ಏನು ಸರ್ ಯಾವ್ಯಾವ ತರ ಇದ್ ಮಾಡ್ತಾರೆ, ಮಾತಾಡ್ತಾರೆ, ಹೇಗಿರ್ತಾರೆ, ಅವ್ರನ್ನ ನೋಡ್ತಾ ಇರ್ತೀನಿ ನಾನು, ಅವ್ರ ಚಟುವಟಿಕೆಗಳು ಹೇಗಿರ್ತಾರೆ ಅಂತ. ಸರ್ ಹಂಗೆ ಅಂತ ಇರ್ತಾರೆ, ಅದೇನು ಅಬ್ಸರ್ವ್ ಮಾಡ್ತೀರಾ ನೀವು ಅಂತ. ಅಬ್ಸರ್ವ್ ಮಾಡ್ಬೇಕು ನಾವು ಸರ್ನ. ಸುಮ್ನೆ ಬಂದ್ ಕೂತ್ಕೊಂಡ್ ವಿಡಿಯೋದಲ್ಲಿ ನೋಡೋದಲ್ಲ, ಯಾರ್ಯಾರು ಯಾವ್ಯಾವ ತರ ಇರ್ತಾರೆ, ಯಾವ್ಯಾವ ತರ ಉಡುಪಾಕಿರ್ತಾರೆ, ಯಾವ್ಯಾವ ತರ ಭಾಷಣ ಮಾಡ್ತಾರೆ, ಹೆಂಗಿರ್ತಾರೆ, ಅದನ್ನೆಲ್ಲ ಅಬ್ಸರ್ವ್ ಮಾಡ್ಬೇಕು. ಅಬ್ಸರ್ವ್ ಮಾಡಿದ್ರೆ ಮಾತ್ರ ನಾವು ಮುನ್ನುಗ್ಗಿ ಮಾತಾಡಕ್ಕೆ ಧೈರ್ಯ ಬರುತ್ತೆ. ಮುಂದಿನ ದಿನಗಳಲ್ಲಿ ನಾನ್ ಮಾತಾಡಿರೋದ್ನು ಸಹ ನಾನು ಸರ್ಗ್ ವಿಡಿಯೋ ಕಳಿಸ್ಬೇಕು ಅಂತ ಅನ್ಕೊಂಡಿದೀನಿ. ಮಾತಾಡ್ಬೇಕು ಅಂತ ಆಸೆ ಇದೆ, ಮಾತಾಡ್ತೀನಿ. ನೋಡಿ, ಇದಕ್ಕೆಲ್ಲ ಸರ್ ಆಸೆ ಇದ್ರೆ ಆಗತ್ತೆ. ಡೋಂಟ್ ವರಿ. ಪ್ರೇಮಲತಾ ಅವ್ರಿಗೆ ನಿಜವಾಗ್ಲೂ ಒಂದು ಆಸಕ್ತಿ ಇದೆ, ಆಸೆನೂ ಇದೆ. ಹೌದು. ಆ, ಹೌದು ಸರ್. ಖಂಡಿತ ಅದು ಸಾಧ್ಯ ಆಗ್ತದೆ. ಸೊ ನೀವ್ ಹೇಳಿದ ಅದೇ ಸರ್. ಹರಿಪ್ರಸಾದ್ ಇರೋದ್ರಿಂದ ಹರಿಪ್ರಸಾದ್ ಅವ್ರ ಮಾತನ್ನು ಕೇಳ್ಬೇಡ. ಹಾ ಸರ್. ಸರ್ ಇನ್ನೊಂದ್ ವಿಷಯ. ಹೇಳ್ಬಿಡಿ ಹೇಳ್ಬಿಡಿ. ಸರ್, ಸರ್ ನಾನು ಈಗ ಬಿ ಎ ಅಡ್ಮಿಷನ್ ಆಗಿದ್ದೀನಿ ಸರ್. ಮೊನ್ನೆ ಹ್ಮ್. ಡಿಗ್ರಿಗೆ ಎಕ್ಸಾಮ್ ಕಟ್ಟಿದ್ದೀನಿ ಸರ್, ಅಡ್ಮಿಷನ್ ನೋಡಿ, ಆಗಿದ್ದೀನಿ. ಕಲಿಬೇಕು ಅಂದ್ರೆ ವಯಸ್ಸೆಲ್ಲ. ಗುಡ್. ಅದೇ ಆಲ್ ದಿ ಸರ್, ಅದೇ ಸರ್. ಬೆಸ್ಟ್. ಥ್ಯಾಂಕ್ ಯು ಸರ್. ಆಲ್ ದಿ ನಮಸ್ಕಾರ. ಬೆಸ್ಟ್. ಆಲ್ ದಿ ಬೆಸ್ಟ್. ಎಸ್ ಹರಿಪ್ರಸಾದ್. ನಮಸ್ಕಾರ ಎಲ್ಲರಿಗೂ. ಬಹಳ ಚೆನ್ನಾಗಿ ಮೂಡಿ ಬಂತು. ಎವರಿ ಟ್ಯೂಸ್ಡೇ ಏನ್ ನಾವು ನೋಡ್ತಾ ಇರ್ತೀವಿ, ಪ್ರತಿ ಮಂಗಳವಾರ ದಿನ ವಿಷಯ ಡಿಫ್ರೆಂಟ್ ಆಗಿರುತ್ತೆ. ಕಲಿಕೆ ಒಂದು ಬಹುಮುಖವಾಗಿರುತ್ತೆ. ಈ ದಿನ ಸಹ ಬಹಳ ಹಾ. ಸೊಗಸಾಗಿ ಹೇಳಿದೆ. ವಿಶೇಷವಾಗಿ ಪ್ರೇಮಲತಾ ಮೇಡಮ್ ಅವರಾಗಿರ್ಬೋದು, ನಮ್ಮ ಇವರು ನೇತ್ರಾವತಿ ಆಗಿರ್ಬೋದು, ಶಂಕರ್ ಸರ್ ಆಗಿರ್ಬೋದು, ಅವ್ರವ್ರ ಅನುಭವವನ್ನು ಅವ್ರವ್ರ ರೀತಿಯಲ್ಲಿ. ಶಂಕರ್ ಸರ್ ಅವರ ಹೇಳ್ಬೇಕಂದ್ರೆ ಶಿವಶಂಕರ್ ಅವರು ಬಹಳ ಸ್ನೇಹಿತರು, ನಂಗೆ 1 ವರ್ಷದ ಹಿಂದೆ ಪರಿಚಯ. ಬಹಳ ಅವರು ಮಾತಾಡುವಂತ ಮಾತು, ಅವರ ಒಂದೊಂದು ಮಾತು ಒಂದೊಂದು ರೀತಿ, ಒಂದು ಭಾಷಾ ಹಿಡಿತ ಬಹಳ ಚೆನ್ನಾಗಿದೆ ಅವರಿಗೆ. ಅವರು ವೈದ್ಯರಾಗಿದ್ದು, ಹೋಮಿಯೋಪತಿ ವೈದ್ಯರಾಗಿದ್ದು, ನಿರರ್ಗಳವಾಗಿ ಮಾತಾಡ್ತಾ ಇರ್ತಾರೆ. ಮತ್ತು ಮಾತಾಡುವಂತ ಶೈಲಿ, ಮಾತಾಡುವಂತ ರೀತಿ, ಮಾತಾಡುವಂತ ಧ್ವನಿ ಏರಿಳಿತಗಳು, ನನಗೊಂದು ವಿಷಯ ಅವರಿಂದನೇ ಸ್ವಲ್ಪ ಒಂದಷ್ಟು ಕಲ್ತಿದ್ದೀನಿ. ಮತ್ತು ಮೇಡಮ್ ಪ್ರೇಮಲತಾ ಮೇಡಮ್ ಅವರು ಅಷ್ಟೇ, ಅವರು ನೈಜತೆ ಇರ್ದೆ ಮಾತಾಡೋದ್ರಲ್ಲಿ. ಒಂದೇ ಸತಿ ಒಂದು ಕಾಲ್ ಮಾಡಿದ ತಕ್ಷಣ ಬಂದು ಅಟೆಂಡ್ ಆದ್ರು. ಅವರು ನೇತ್ರಾವತಿ ಮೇಡಮ್ ಅವರಿಗೆ ಕಂಗ್ರಾಚುಲೇಷನ್ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅವರು ಸಹ ಈಗ ಒಂದು ಸೂಪರ್ ಸ್ಪೀಕರ್ ಅವಾರ್ಡ್ಗೆ ಆಯ್ಕೆಯಾಗಿದ್ದು ಬಹು ನಮ್ಗೆಲ್ಲ ಸಂತೋಷ ಆಗಿದೆ. ಬೆಳೀಲಿ ಅವರು ಸಹ ಒಂದು ಯೋಗ ಶಿಕ್ಷಕರಾಗಿ ಮತ್ತು LIC ಏಜೆಂಟ್ ಆಗಿ ಈಗ ಒಂದು ಮೆಟ್ಲು ಹೋಗಿ ಒಂದು ಸ್ಪೀಕರ್ ಅವಾರ್ಡ್ ಒಂದು ಸಿಗ್ತಾ ಇದೆ ಅವರಿಗೆ.
ಅದು ಎತ್ತರಕ್ಕೆ ಹಂಗೆ ಹೇಳ್ತಾ ಇರ್ತಾರಲ್ಲ ಸರ್, ಯಾವಾಗ್ಲೂ ಹೇಳ್ತಾ ಇರ್ತಾರೆ ಎತ್ತರಕ್ಕೆ ಏರ್ಬೇಕಂತ. ಅವ್ರ ಎತ್ತರಕ್ಕೆ ಏರಿ ಬಹುದೊಡ್ಡ ಸಾಧಕರಾಗಿ ಮತ್ತೆ ಈ ಒಂದು ಇಂಥ ಫಂಕ್ಷನ್ಗಳು ಅವರು ಒಬ್ರು ಅತಿಥಿ ಆಗ್ಲಿ ಅಂತಕ್ಕಂಥ ಈ ಸಂದರ್ಭದಲ್ಲಿ ಆಶೆ ಇದು ಮಾಡ್ತೀನಿ ನಾನು ಸಹ 1 ವರ್ಷದಿಂದ ಹನಿ ಹನಿ ಕೂಡಿದ್ರೆ ಹಳ್ಳ, ತೆನೆ ತೆನೆ ಕೂಡಿದ್ರೆ ಬಳ್ಳ ಅಂತ ಹೇಳಿದಾಗೆ ಒಂದೊಂದು ಅಂಶವನ್ನೇ ಕಲಿತಾ ಹೋಗ್ತಾ ಇದ್ದೀನಿ. ನಾನು ಕಲಿಯುವಂಥದ್ದು ಸಾಗರದಷ್ಟಿದೆ, ಆದ್ರೆ ನಾನು ಕಲಿತಿರುವಂತದ್ದು ಸಾಸಿವೆ ಎಷ್ಟು ಅಂತಕ್ಕಂಥದ್ದು ಹೇಳ್ತಾ ಇರ್ತೀನಿ. ಸರ್ ಹತ್ರ ಅವರು ಸಮುದ್ರದಂತೆ. ಅವ್ರ ಸರ್ ಪುಸ್ತಕಗಳನ್ನ ಓದ್ಬೇಕಾಗಿದೆ. ನಾವು ಸ್ವಲ್ಪ ಓದ್ತಾ ಇದ್ದೀನಿ, ಸ್ವಲ್ಪ ಇನ್ನ ತಿಳ್ಕೋಬೇಕಾಗಿದೆ. ವ್ಯಕ್ತಿತ್ವ ಪರಿವರ್ತನೆ, ವ್ಯಕ್ತಿತ್ವ ಚಂದನ, ಒಂದು ಸಾಹಿತ್ಯ ಚಂದನ, ಸಾಹಿತ್ಯ ಸಾಧಕರ ಚಂದನ, ಅವರ ನುಡಿಗನ್ನಡಿ, ಸೋಲುಗಳಿಗೆ ಅಂಜಿದಿರಿ, ಕಿಲರ್ ಮೈನ ಹೊರಬನ್ನಿ ಅಂತಕ್ಕಂಥ ಪುಸ್ತಕಗಳು ಒಂದೊಂದು ಬಹುಮುಖ ಒಂದು ಆಯಾಮಗಳಿದಾವೆ. ಒಂದು ನನ್ನ ವ್ಯಕ್ತಿತ್ವ ಪರಿವರ್ತನೆಗೆ ಸ್ವಲ್ಪ ಒಂದು ಹಿಂಬು ನೀಡಿದಾವೆ ಅಂತಕ್ಕಂಥದ್ದು. ನನ್ನ ಮತ್ತು ಹೇಗ್ ಮಾತಾಡ್ಬೇಕು ಅನ್ನೋದು ರೀತಿಯಲ್ಲಿ ಒಂದು ಸೊಗಸನ್ನು ಕೊಡ್ತಾ ಇದೆ ಅಂತಕ್ಕಂಥದ್ದು. ಭಾಷಣಕೋಶದಲ್ಲಿ ನಾವು ಯಾವ ರೀತಿಯಲ್ಲ ನಾವು ಅಳವಡಿಕೆ ಮಾಡ್ಕೋಬೇಕು. ಧ್ವನಿ ಏರಿರುತ್ತೆ, ಧ್ವನಿ ಒತ್ತು ಅಂತಕ್ಕಂಥದ್ದು. ನಮ್ಮ ಐ ಕಾಂಟ್ಯಾಕ್ಟ್ ಹೆಂಗಿರ್ಬೇಕು ಅಂತಕ್ಕಂಥದ್ದು, ನಮ್ಮ ಮುಖಭಾವ ಹೇಗಿರ್ಬೇಕು ಅಂತಕ್ಕಂಥದ್ದು, ಮೈಕ್ ಹೇಗೆ ಇಟ್ಕೋಬೇಕು ಅಂತಕ್ಕಂಥದ್ದು, ವಿಭಿನ್ನ ರೀತಿಯಲ್ಲಿ ವಿಭಿನ್ನ ಭಾಷಣಕಾರರು ಏನೇನು ಅವ್ರ ಅಭಿಪ್ರಾಯವನ್ನು ತಿಳಿಸಿದ್ದಾರೆ ಅಂತಕ್ಕಂಥದ್ದಾಗಿರ್ಬೋದು. ಹೀಗೆ ಒಂದೊಂದು ಅಂಶವನ್ನ ನಾವು ಒಂದು ವ್ಯಕ್ತಿತ್ವವಾಗಿ ರೂಪುಗೊಳ್ಳಬೇಕಾದ್ರೆ ಏನೇನು ಅಂಶಗಳು ಬೇಕು ಅಂತಕ್ಕಂಥದ್ದು ಅವರ ಪುಸ್ತಕಗಳಲ್ಲಿ, ಅವರ ವಿಡಿಯೋಗಳಲ್ಲಿ, ಅವರ ಭಾಷಣಗಳಲ್ಲಿ, ಅವರ ಒಂದು ವ್ಯಕ್ತಿತ್ವದಲ್ಲಿ ನಾನು ನೋಡಿ, ಅವ್ರ ಕೇಳಿ, ಅವ್ರ ಹತ್ರ ಅವರನ್ನ ಅನುಕರಿಸಿ ಕೆಲವಷ್ಟು ಅಂಶಗಳನ್ನ ಅಳವಡಿಕೆ ಮಾಡಿಕೊಂಡಿದ್ದಲ್ಲಿ ನಾವು ಸಹ ಒಬ್ಬ ವ್ಯಕ್ತಿ ಪರಿಪೂರ್ಣತೆಯನ್ನು ಹೊಂದಿ ನಾವೊಂದು ಯಾವ ಕ್ಷೇತ್ರದಲ್ಲಿದ್ದೇವೆ ಅಂದ್ರೆ ಯಾವುದೇ ಕ್ಷೇತ್ರದಲ್ಲಿ ಆ ಕ್ಷೇತ್ರದಲ್ಲಿ ಅತ್ಯುನ್ನತ ಮಟ್ಟಕ್ಕೆ ಕ್ರಮೇಣ ಏರ್ತೀವಿ ಅಂತಕ್ಕಂಥ ಅಳವಡಿಕೆ ಮಾಡಿಕೊಂಡಾಗ ಕ್ರಮೇಣ ಏರಿ ನಾವು ಸಹ ಸಾಧನೆ ಮಾಡ್ತೀವಿ ಅಂತಕ್ಕಂಥದ್ದು. ಹೀಗೆ ನಾವು ಆ ಸರ್ವನ್ನ ಕ್ಷಣವು ಅನುಸರಿಸ್ತಾ ಒಂದಷ್ಟು ಅಂಶಗಳನ್ನ ನಾವು ಸಹ ಅಳವಡಿಕೆ ಮಾಡ್ಕೊಳ್ಳೋಣ ಅಂತಕ್ಕಂಥದ್ದು. ಇವತ್ತು 2 ಗಂಟೆ ಕಾಲ ಏನು ಸುದೀರ್ಘವಾಗಿ ಸರ್ ಕ್ಲಾಸ್ ಮಾಡಿದ್ದಾರೆ, ಒಂದಷ್ಟು ಅಂಶಗಳನ್ನ ನಾನು ಸಹ ತಿಳ್ಕೊಂಡಿದ್ದೀನಿ, ಕೇಳಿದ್ದೀನಿ, ಅಳವಡಿಕೆ ಮಾಡ್ಕೊಳ್ತಾ ಇದ್ದೀನಿ. ಈ 2 ಗಂಟೆಗಳ ಅವಧಿಯನ್ನ ನಮಗಾಗಿ ಕೊಟ್ಟು ಮತ್ತು ಈ ಒಂದು ವೆಬಿನಾರ್ ಬಂದಿದ್ದಕ್ಕೆ ನಮಗೂ 1-2-3 ಸತಿ ಅವಕಾಶ ಕೊಟ್ಟು ನಮ್ಮ ಅಭಿವೃದ್ಧಿಗೆ ಒಂದು ಪೂರಕವಾಗಿ ಸಾಧಕರಾಗೋದಕ್ಕೆ ಅವಕಾಶ ಕೊಟ್ಟಂತಹ ಜಯಪ್ರಕಾಶ್ ನಾಗತಿ ಹೇಳಿದ ಸರ್ ಅವರಿಗೆ ನನ್ನ ಹೃದಯಪೂರ್ವಕ ಒಂದು ಅಭಿನಂದನೆಯನ್ನ ಸಲ್ಲಿಸುತ್ತೆ. ಧನ್ಯವಾದಗಳು ಸರ್. ಎಸ್ ಹರಿಪ್ರಸಾದ್, ಥ್ಯಾಂಕ್ ಯು ವೆರಿ ಮಚ್. ಸ್ನೇಹಿತರೆ, ನಿಮಗೂ ಕೂಡ ಆತ್ಮೀಯ ಸ್ವಾಗತ ಇದೆ. ಖಂಡಿತವಾಗಿ ನೀವುಗಳು ಕೂಡ ನಿಮ್ಮ ಒಂದು ಬದುಕಿನಲ್ಲಿ ಬೆಳೆಯೋದಕ್ಕೆ ತುಂಬ ಅವಕಾಶಗಳಿದೆ. ಆನ್ಲೈನ್ ಮತ್ತು ಆಫ್ಲೈನ್ ಟ್ರೈನಿಂಗ್ಗಳಿಗೆ ನಿಮಗೆ ಆತ್ಮೀಯವಾದ ಸ್ವಾಗತ ಅಂತ ಹೇಳ್ತಾ, ನಮ್ಮಿಬ್ಬರು ಪಾರ್ಟಿಸಿಪೆಂಟ್ಸ್ ಹರಿಪ್ರಸಾದ್ ಮಾತಾಡಿದ್ದಾರೆ ಮತ್ತು ಪ್ರೇಮಲತಾ ಮೇಡಮ್ ಮಾತಾಡಿದರು. ಇಬ್ಬರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ. ಓಕೆ.